ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಕಾರ್ಮೋಡ ಕವಿದಿದೆ. ಇಡೀ ಜಗತ್ತೇ ಉಸಿರು ಬಿಗಿಹಿಡಿದು ನೋಡುತ್ತಿದೆ. ಆದ್ರೆ ಆ ಸಂಘರ್ಷದ ನಡುವೆಯೂ ಭಾರತಕ್ಕೆ ಒಂದು ನಿಟ್ಟುಸಿರು ಬಿಡೋ ಅಂತ ಸುದ್ದಿ ಬಂದಿದೆ. ಅದೇನು ಅಂತ ಈ ವಿವರಣೆಯಲ್ಲಿ ನೋಡೋಣ. ಈ ನಿಟ್ಟುಸಿರಿನ ಸುದ್ದಿಯನ್ನ ಹೊತ್ತು ತರ್ತಿರೋದು ಯಾವುದೋ ಸಾಮಾನ್ಯ ಹಡಗುಗಳಲ್ಲ, ಬದಲಿಗೆ ಭಾರತದ ಇಂಧನ ಭದ್ರತೆಗೆ ದೊಡ್ಡ ಆಸರೆಯಾಗಿರುವ 2 ಬೃಹತ್ ನೌಕೆಗಳು. ಹೌದು, ದ್ರವೀಕೃತ ಪೆಟ್ರೋಲಿಯಂ ಅನಿಲ ಅಂದ್ರೆ ನಮ್ಮೆಲ್ಲರ ಮನೆಗಳಲ್ಲಿ ಬಳಸೋ LPG ಗ್ಯಾಸ್ ಇದೆಯಲ್ಲ, ಅದನ್ನ ಹೊತ್ತ ಹಡಗುಗಳು ಭಾರತದ ಕಡೆಗೆ ಪ್ರಯಾಣ ಬೆಳೆಸಿವೆ. ನಾಳೆ ದೇಶದ ಇಂಧನ ಭದ್ರತೆಗೆ ತುಂಬಾನೇ ಮುಖ್ಯವಾದ ಈ ಸರಕು ಭಾರತವನ್ನ ತಲುಪಲಿದೆ. ಒಂದಲ್ಲ, 2. ಒಂದೇ ಸಮಯದಲ್ಲಿ 2 ಹಡಗುಗಳು ನಮ್ಮ ತೀರಕ್ಕೆ ಬರ್ತಿರೋದು ಈ ಸುದ್ದಿಯನ್ನ ಇನ್ನಷ್ಟು ಪ್ರಮುಖವಾಗಿಸಿದೆ. ಆ ಹಡಗುಗಳ ಹೆಸರು ಶಿವಾಲಿಕ್ ಮತ್ತು ನಂದಾದೇವಿ. ಇವೆರಡೂ ಕೂಡ ಒಮನ್ ಕೊಲ್ಲಿಯಿಂದ ಹೊರಟಿದ್ದು ನಾಳೆ ಬೆಳಗ್ಗೆ ಸರಿಯಾಗಿ 9 ಗಂಟೆಗೆ ಗುಜರಾತಿನ ಮುಂಡ್ರಾ ಕರಾವಳಿಯನ್ನ ತಲುಪಲಿವೆ. ಸರಿಯೇ, ಆದ್ರೆ ಈ ಹಡಗುಗಳು ಬರೋದು ಯಾಕೆ ಇಷ್ಟೊಂದು ದೊಡ್ಡ ಸುದ್ದಿಯಾಗ್ತಿದೆ? ಯಾಕೆ ಇಡೀ ದೇಶವೇ ಇವುಗಳಿಗಾಗಿ ಕಾತ್ರದಿಂದ ಕಾಯ್ತಿದೆ? ಆ ಪ್ರಶ್ನೆಗೆ ಉತ್ತರ ಸಿಗೋದು ದೇಶ ಎದುರಿಸ್ತಿರೋ ಒಂದು ಗಂಭೀರ ಇಂಧನ ಬಿಕ್ಕಟ್ಟಿನಲ್ಲಿ. ಕಳೆದ ಕೆಲವು ದಿನಗಳಿಂದ ಪರಿಸ್ಥಿತಿ ನಿಜಕ್ಕೂ ಹದಗೆಟ್ಟಿತ್ತು. ನೋಡಿ, ದೇಶದ ತುಂಬೆಲ್ಲ LPG ಅಂದ್ರೆ ನಮ್ಮ ಅಡಿಗೆ ಗ್ಯಾಸ್ ಇದೆಯಲ್ಲ, ಅದ್ರದ್ದೇ ಸಮಸ್ಯೆ ಶುರುವಾಗಿತ್ತು. ಮನೆಗಳಲ್ಲಿ ಸಿಲಿಂಡರ್ ಸಿಗ್ತಿರ್ಲಿಲ್ಲ. ಅಷ್ಟೇ ಅಲ್ಲ, ಹಲವಾರು ದೊಡ್ಡ ದೊಡ್ಡ ಉದ್ಯಮಗಳ ಕೆಲಸದ ಮೇಲೂ ಇದು ನೇರವಾಗಿ ಪರಿಣಾಮ ಬೀರಿತ್ತು. ಇದಕ್ಕೆಲ್ಲ ಮೂಲ ಕಾರಣ ಏನು ಗೊತ್ತಾ? ಅಂತಾರಾಷ್ಟ್ರೀಯ ಹಡಗುಗಳ ಸಂಚಾರಕ್ಕೆ ಆದ ಅಡಚಣೆ. ಹಾಗಿದ್ರೆ ಈ ಹಡಗುಗಳ ಸಂಚಾರಕ್ಕೆ ಯಾಕೆ ತೊಂದರೆಯಾಯಿತು? ಅದಕ್ಕೆ ಕಾರಣ ಮಧ್ಯಪ್ರಾಚ್ಯದಲ್ಲಿ ಹೆಚ್ಚಾಗ್ತಿರೋ ಯುದ್ಧದ ವಾತಾವರಣ ಮತ್ತು ಸಂಘರ್ಷ. ಪರಿಸ್ಥಿತಿ ಹೇಗೆ ಕೈಮೀರಿ ಹೋಯ್ತು ಅಂದ್ರೆ, ಮೊದಲು ಇರಾನ್ ಇಸ್ರೇಲ್ನ ರಾಜಧಾನಿ ಟೆಲ್-ಅವೀವ್ ಮೇಲೆ ಭೀಕರ ಮಿಸೈಲ್ ದಾಳಿ ಮಾಡ್ತು. ಅದಕ್ಕೆ ಪ್ರತಿಯಾಗಿ ಅಮೆರಿಕ ತನ್ನ ಅತೀ ಶಕ್ತಿಶಾಲಿ ಬಾಂಬರ್ಗಳನ್ನ ಇರಾನ್ ಮೇಲೆ ದಾಳಿ ಮಾಡೋಕೆ ರೆಡಿ ಮಾಡ್ತು. ಇದರ ಬೆನ್ನಲ್ಲೇ ಇರಾನ್ UAEಯ ತುಂಬಾನೇ ಪ್ರಮುಖವಾದ ಫುಜೈರಾ ತೈಲ ಘಟಕದ ಮೇಲೆ ಅಟ್ಯಾಕ್ ಮಾಡಿತು. ಈ ಒಂದರ ಹಿಂದೊಂದು ಘಟನೆಗಳು ಇಡೀ ಪ್ರದೇಶವನ್ನ ಯುದ್ಧದ ಅಂಚಿಗೆ ತಂದು ನಿಲ್ಲಿಸಿದ್ವು. ಅಂದಹಾಗೆ ಈ ಅಮೆರಿಕದ ಬಾಂಬರ್ಗಳು ಅಂದ್ರೆ ಸುಮ್ನೆ ಅಲ್ಲ. B-1, B-2 ಮತ್ತು B-52 ಇವು ಜಗತ್ತಿನಲ್ಲೇ ಅತ್ಯಂತ ಅಪಾಯಕಾರಿ, ದೂರದವರೆಗೆ ಹೋಗಿ ದಾಳಿ ಮಾಡಬಲ್ಲ ಬಾಂಬರ್ಗಳು. ಇವುಗಳನ್ನ ರೆಡಿ ಮಾಡಿ ನಿಲ್ಲಿಸಲಾಗಿದೆ ಅಂದ್ರೇನೆ ಪರಿಸ್ಥಿತಿ ಎಷ್ಟು ಗಂಭೀರವಾಗಿದೆ ಅಂತ ನಾವು ಅರ್ಥ ಮಾಡ್ಕೋಬಹುದು. ಇಷ್ಟೆಲ್ಲ ಪ್ರತಿ ದಾಳಿ ನಡೀತಿರುವಾಗ್ಲೇ ಒಂದು ಸಕ್ಸಸ್ಫುಲ್ ರಕ್ಷಣಾ ಕಾರ್ಯಾಚರಣೆ ಕೂಡ ನಡೀತು. ಹೌದು, UAE ಸೇನೆ ಇದೆಯಲ್ಲ, ಅವರು ತಮ್ಮ ಪ್ರಮುಖ ತೈಲ ಘಟಕವನ್ನ ಮತ್ತೆ ವಾಯು ಪ್ರದೇಶವನ್ನ ಕಾಪಾಡ್ಕೊಳ್ಳೋಕೆ ಒಂದು ಅದ್ಭುತ ಆಪರೇಷನ್ ಮಾಡಿದ್ರು. ಕೇವಲ ಒಂದೇ ಒಂದು ದಿನದಲ್ಲಿ ತಮ್ಮ ದೇಶದ ಕಡೆ ಬರ್ತಿದ್ದ ಬರೋಬ್ಬರಿ 9 ಮಿಸೈಲ್ಗಳನ್ನ ಆಕಾಶದಲ್ಲೇ ಒಡೆದುಳಿಸಿದ್ದರು. ಅಷ್ಟೇ ಅಲ್ಲ, ಮಿಸೈಲ್ ಮಾತ್ರ ಅಲ್ಲ, ಅದರ ಜೊತೆಗೆ 33 ಡ್ರೋನ್ಗಳನ್ನು ಕೂಡ ತಡೆದು ನಿಲ್ಲಿಸೋದ್ರಲ್ಲಿ ಯಶಸ್ವಿಯಾದ್ರು. ಇದು ಅವರ ರಕ್ಷಣಾ ಸಾಮರ್ಥ್ಯಕ್ಕೆ ಒಂದು ದೊಡ್ಡ ಉದಾಹರಣೆ. ಇಂತಹ ಒಂದು ಯುದ್ಧದ ವಾತಾವರಣ, ದಾಳಿ, ರಕ್ಷಣೆ ಇದೆಲ್ಲದರ ಮಧ್ಯನೆ ನಮ್ಮ ಕತೆಯ ಹೀರೋಗಳು ಅಂದ್ರೆ ಆ 2 ಹಡಗುಗಳು ತಮ್ಮ ಭರವಸೆಯ ಪ್ರಯಾಣವನ್ನ ಮುಂದುವರೆಸಿದ್ವು. ಯೋಚನೆ ಮಾಡಿ, ಶಿವಾಲೇಕ್ ಮತ್ತು ನಂದಾದೇವಿ ಹಡಗುಗಳು ಬಂದಿರೋದು ಇದೇ ಅಪಾಯಕಾರಿ ಸಮುದ್ರದ ದಾರಿಯಲ್ಲೇ. ಹಾಗಾಗಿ ಅವು ಸುರಕ್ಷಿತವಾಗಿ ಬರ್ತಿರೋದೇ ಒಂದು ದೊಡ್ಡ ಸಾಧನೆ. ಈಗ ಎಲ್ಲರಲ್ಲೂ ಮೂಡಿರೋ ಒಂದೇ ಒಂದು ಭರವಸೆ ಎಂದ್ರೆ, ಈ ಹಡಗುಗಳ ಸಂಚಾರ ಮತ್ತೆ ನಾರ್ಮಲ್ ಆದ್ರೆ ಸಾಕು, ನಮ್ಮ ದೇಶದ ಗ್ಯಾಸ್ ಸಮಸ್ಯೆ ಕೆಲವೇ ದಿನಗಳಲ್ಲಿ ಬಗೆಹರಿಯುತ್ತೆ ಅನ್ನೋದು. ನಾಳೆ ಈ ಹಡಗುಗಳು ತಲುಪೋದು ಖಂಡಿತ ಒಂದು ದೊಡ್ಡ ನಿಟ್ಟುಸಿರು. ಆದ್ರೆ ಮಧ್ಯಪ್ರಾಚ್ಯದ ಪರಿಸ್ಥಿತಿ ಇನ್ನೂ ಬೂದಿ ಮುಚ್ಚಿದ ಕೆಂಡದಂತಿದೆ. ಹಾಗಾಗಿ ಈ ನಿಟ್ಟುಸಿರು ಎಷ್ಟು ಕಾಲ ಉಳಿಯಲಿದೆ? ಭಾರತದ ಇಂಧನ ಭದ್ರತೆಯ ಭವಿಷ್ಯವೇನು? ಇದು ನಮ್ಮೆಲ್ಲರ ಮುಂದಿರುವ ದೊಡ್ಡ ಪ್ರಶ್ನೆ.